ಫ್ರೆಂಡ್ಸ್, ವೆಲ್ಕಮ್ ಟು ಬೃಂದಾವನ ಕನ್ನಡ ಬ್ಲಾಗ್ಸ್. ಈ ಬ್ಲಾಗ್ಸ್ ಬಂದು ಸ್ಕಿನ್ ಕೇರ್ ಬಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಚಳಿ ಇರೋದ್ರಿಂದ ಸ್ಕಿನ್ ಎಲ್ಲ ಡ್ರೈ ಆಗಿರುತ್ತೆ, ಸ್ಕಿನ್ ಎಲ್ಲ ಹೊರಪಡ್ಕೊಂಡಿರುತ್ತೆ. ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಬಳಸಿ ಹೇಗೆ ನಮ್ಮ ಸ್ಕಿನ್ನ ಕಾಪಾಡ್ಕೋಬಹುದು ಮತ್ತು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್. ಇಟ್ಟು ಪ್ಯೂರ್ ಕೊಬ್ಬರಿ ಎಣ್ಣೆ, ಗೋಪುರಂ ಅರಿಶಿನ, ಹಾಲು, ಅರ್ಧ ಟೊಮೊಟೊ. ಮುಖ ತೊಳೆದುಕೊಳ್ಳಿ. ನಂತರ ಪ್ಯೂರ್ ಕೊಬ್ಬರಿ ಎಣ್ಣೆ, ಇದು ಪ್ಯೂರ್ ಕೊಬ್ಬರಿ ಎಣ್ಣೆಯಿಂದ ಸ್ವಲ್ಪ ಮುಖಕ್ಕೆ ಸ್ಮೂತಾಗಿ ಅಪ್ಲೈ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಹೀಗೆ ಅಪ್ಲೈ ಮಾಡ್ಕೋಬೇಕು. ಈ ಥರ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿ ಹಿಂಗೆ ಎರಡು ಕೈಯಿಂದಲೂ ಮಸಾಜ್ ಮಾಡಬೇಕು. ಈ ಥರ ಮಸಾಜ್ ಮಾಡಿ 1 ನಿಮಿಷ ಆದಮೇಲೆ ಮತ್ತೆ ಮುಖ ತೊಳ್ಕೊಬೇಕು. ಈ ಥರ ತಣ್ಣೀರಲ್ಲಿ ಮುಖ ತೊಳ್ಕೊಬರ್ಬೇಕು. ಮುಖ ತೊಳೆಯುವಾಗ ಯಾವುದೇ ಫೇಸ್ ವಾಶ್ ಆಗಲಿ ಬಳಸಬೇಡಿ. ಮುಖ ತೊಳ್ಕೊಂಡು ಬಂದ ನಂತರ ಈ ಥರ ಸ್ಮೂತಾಗಿರೋ ಬಟ್ಟೆಯಲ್ಲಿ, ಏನೇನು ಟಿಶ್ಯೂ ಪೇಪರ್ಲಾದರೂ ಒರೆಸ್ಕೋಬೋದು ಮುಖನ. ಈ ಥರ ಸ್ಮೂತಾಗಿರೋ ಬಟ್ಟೆಯಲ್ಲಿ ಮುಖ ಒರೆಸ್ಕೊಳ್ಳಿ. ಈ ಥರ ಎಲ್ಲೆಲ್ಲಿ ನೀವು ಅಪ್ಲೈ ಮಾಡಿದ್ರೆ ಕೊಬ್ಬರಿ ಎಣ್ಣೆನ ಅಲ್ಲೆಲ್ಲ ಈ ಥರ ಹಿಂಗೆ ಒರೆಸ್ಕೊಳ್ಳಿ. ಒರೆಸ್ಕೊಂಡ ನಂತರ ನಾವು ಕಡಲೆ ಹಿಟ್ಟು ಮತ್ತು ಗೋಪುರ ಅರಿಶಿನ, ಹಾಲು ಇದೆಲ್ಲ ಪೇಸ್ಟು ಥರ ಮಿಕ್ಸ್ ಮಾಡ್ಕೋಬೇಕು. ಮುಖ ತೊಳ್ಕೊಂಡು ಒರೆಸ್ಕೊಂಡ ನಂತರ ಇಲ್ಲಿ ನೋಡಿ, ಕಡಲೆ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಹಾಕೋಬೇಕು. ತೋರಿಸ್ತೀನಿ. ಅಂದರೆ ಸ್ವಲ್ಪ ನೋಡಿ, ಕಾಣ್ತಿದೆಯಾ? ಇಷ್ಟು ಹಾಕೋಬೇಕು. ನಂತರ ಸ್ವಲ್ಪ ಹಾಲು, ಪೇಸ್ಟ್ ಥರ ಆಗಬೇಕಲ್ಲ, ಸ್ವಲ್ಪ ಎಷ್ಟು ಬೇಕಷ್ಟು ಹಾಲು ಹಾಕೋಬೇಕು. ಸ್ವಲ್ಪ ಗಟ್ಟಿನೂ ಇರಬಾರ್ದು, ಸ್ವಲ್ಪ ತೆಳುನೂ ಇರಬಾರ್ದು, ಪೇಸ್ಟು ಆ ಥರ ಮಾಡ್ಕೋಬೇಕು. ನೋಡಿ, ಈ ಥರ ಪೇಸ್ಟ್ ಆಗಬೇಕು. ಆಯಿತಾ? ನೆಕ್ಸ್ಟು ಆದ ನಂತರ ಹೀಗೆ ಮುಖ ತೊಳ್ಕೊಂಬಂದಿರ್ತೀರಲ್ಲ, ಹೀಗೆ ನಿಧಾನವಾಗಿ ಸ್ಮೂತಾಗಿ ಸ್ಕಿನ್ಗೆ ಅಪ್ಲೈ ಮಾಡ್ಕೋಬೇಕು. ಐಬ್ರೋಗೆ ಮಾತ್ರ ಹಚ್ಚಕ್ಕೆ ಹೋಗಬೇಡಿ. ಈ ಥರ ಅಪ್ಲೈ ಮಾಡ್ಕೋಬೇಕು. ನೋಡಿ, ಈ ಥರ ಸ್ಮೂತಾಗಿ ಹಿಂಗೆ ಅಪ್ಲೈ ಮಾಡ್ತಾ ಸ್ಮೂತಾಗಿ ಮಸಾಜ್ ಮಾಡ್ಕೋಬೇಕು. ಈ ಥರ ಅಪ್ಲೈ ಮಾಡ್ಕೊಂಡ ನಂತರ ಟೊಮೊಟೊ ಇದೆಯಲ್ಲ, ಟೊಮೊಟೊಯಿಂದ ಈ ಥರ ಸ್ಮೂತಾಗಿ ನೋಡಿ, ಈ ಥರ ಸ್ಮೂತಾಗಿ ಹಿಂಗೆ ಸ್ಮೂತಾಗಿ ಹಿಂಗೆ ಅಪ್ಲೈ ಮಾಡ್ತಾ ಐಬ್ರೋ ಮಾತ್ರ ಟಚ್ ಆಗಬಾರ್ದು. ಹೀಗೆ ನೋಡಿ, ಈ ಥರ ಜಾಸ್ತಿ ಒರಟಾಗಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಹೀಗೆ ಸ್ಮೂತಾಗಿ ಮಸಾಜ್ ಮಾಡಬೇಕು. ಹಿಂಗೆ ಮಾಡೋದ್ರಿಂದ
ನೀವು ನೈಟ್ ವಾರಕ್ಕೆ ಒಂದು ಸತಿ ಮಾಡಿ. ನೈಟ್ ನೀವು ಮಲಗುವಾಗ ಯಾವಾಗಾದರೂ ವಾರಕ್ಕೆ ಒಂದು ಟೈಮ್ ಮಾಡಿ ಸಾಕು, ಡೈಲಿ ಮಾಡೋಕ್ಕೆ ಹೋಗಬೇಡಿ. ನಿಮಿಷ ಅದು ಡ್ರೈ ಆಗಕ್ಕೆ ಬಿಡಬೇಕು. ಓಕೆನಾ. ನೆಕ್ಸ್ಟು ಕಡಲೆ ಹಿಟ್ಟಲ್ಲಿ ಹಾಕಿ ಡ್ರೈ ಆದಮೇಲೆ ಮುಖ ತೊಳ್ಕೊಂಬಂದಿರ್ತೀರಲ್ಲ, ಈ ಥರ ಸ್ಮೂತಾಗಿ ಮುಖ ಎಲ್ಲ ಒರೆಸ್ಕೊಳ್ಳಿ. ನೋಡಿ, ನೀವೇ ನೋಡಿ ಸ್ಕಿನ್ ಎಷ್ಟು ನೋಡಿ ಫ್ರೆಂಡ್ಸ್. ನೀವು ಮುಖ ತೊಳ್ಕೊಂಬ ನಂತರ ರಿಸಲ್ಟ್ ಏನು ಅನ್ನೋದು ನಿಮ್ಗೆ ಆವಾಗಲೇ ಗೊತ್ತಾಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ. ಮನೇಲೆಲ್ಲ ಟ್ರೈ ಮಾಡಿ. ನಾನು ಸುಮಾರು ವರ್ಷದಿಂದ ಇದೇ ಥರನೇ ಬಳಸ್ತಾ ಇರೋದು. ನಾನು ಫೇಸ್ ವಾಶ್ ಆಗಲಿ ಸೋಪ್ ಆಗಲಿ ನಾನು ಯಾವುದೂ ಬಳಸಲ್ಲ. ನಾನು ಬಳಸೋದೇ ಕಡಲೆ ಹಿಟ್ಟು. ದಯವಿಟ್ಟು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ.